ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ. ಸೊ ಇವತ್ತು ನಾವು ನಿಮಗೆಲ್ಲ ತಿಳಿದಿರುವಂತೆ ಇನ್ನು ಒಂದು ಈ ಕೋವಿಡ್-19 ಇಂದಾಗಿ ಸಿಲೆಬಸ್ ಕಟ್ ಆಫ್ ಆಗಿದೆಯಲ್ಲ. ಸೊ ಈ ಒಂದು ವಿಭಾಗದಲ್ಲಿ ಇವತ್ತು ನಾವು SSLCಯ ಸೈನ್ಸ್ ವಿಷಯದಲ್ಲಿ ಆದಂತ ಬದಲಾವಣೆಯನ್ನ ಅಥವಾ ಡಿಲೀಟ್ ಮಾಡಿದಂತ ಅಥವಾ ರಿಡ್ಯೂಸ್ ಮಾಡಿದಂತ ಪೀರಿಯಡ್ ನಂಬರ್ ಆಫ್ ಪೀರಿಯಡ್ಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಒಂದು ಚಾನೆಲ್ ನಲ್ಲಿ SSLCಗೆ ಸಂಬಂಧಪಟ್ಟಂತೆ ಗಣಿತ ಆಗಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರ್ಬಹುದು ಅಥವಾ ಹಿಂದಿ ಲ್ಯಾಂಗ್ವೇಜ್ ನ ಯಾವ ಲೆಸನ್ ಗಳನ್ನ ಡಿಲೀಟ್ ಮಾಡಲಾಗಿದೆ ಅಥವಾ ರಿಡ್ಯೂಸ್ ಮಾಡಲಾಗಿದೆ ಅನ್ನುವಂತ ಒಂದು ವಿಷಯವನ್ನ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಅವುಗಳ ಲಿಂಕ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಅಲ್ಲಿ ಹೋಗಿ ನಾವು ನೋಡ್ಕೋಬಹುದು. ಸೊ ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತವೆ, ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತು ನಾವು SSLCಗೆ ಸಂಬಂಧಪಟ್ಟಂತ ವಿಜ್ಞಾನ ವಿಷಯದ ಒಂದು ವಿಶ್ಲೇಷಣೆಯನ್ನ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳು, ತಾವು ತಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಡೀಟೇಲ್ಸ್ ಆಫ್ ದ ಕ್ಲಾಸ್ ವೈಸ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಪ್ರಪೋಸ್ಡ್ ಆರ್ ಟು ಬಿ ಸ್ಕಿಪ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ 2021. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಇದರ ಬಗ್ಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಈ ಒಂದು ಏನ್ ಚೇಂಜ್ ಅಥವಾ ಒಂದು ಡಿಲೀಟ್ ಅಥವಾ ಸ್ಕಿಪ್ ಮಾಡಿದಂತ ಒಂದು ಪೋರ್ಷನ್ ಇದೆಯಲ್ಲ, ಇದು ಕೇವಲ 2020-21ನೇ ಸಾಲಿನ ವರ್ಷಕ್ಕೆ ಮಾತ್ರ. ಇದು ಪರ್ಮನೆಂಟ್ ಅಲ್ಲ, ಜಸ್ಟ್ ಇದೊಂದು ಕೋವಿಡ್-19 ಇಂದಾಗಿ ಬಂದಂತ ಒಂದು ಸಿಚುವೇಶನ್. ಸೊ ಅದಕ್ಕಾಗಿ ಈ ಒಂದು ಚೇಂಜಸ್ ಅನ್ನ ಮಾಡಲಾಗಿದೆ. ಸೊ ಮತ್ತೆ ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ, ಇದು ಅಕಾಡೆಮಿಕ್ ಇಯರ್ 120 ದಿನಗಳಿಗೆ ರಿಡ್ಯೂಸ್ ಮಾಡಿದಂತಹದ್ದು. ಸೊ ಹೆಚ್ಚು ಕಡಿಮೆ ಈ ವರ್ಷ ನಡೆಯುವಂತ ಶಾಲೆ ನಡೆಯುವಂತ ಒಂದು ದಿನಗಳು ಅಂತ ಸಹ ತಾವು ಇಲ್ಲಿ ತಿಳ್ಕೊಬಹುದು. ಸೊ ಇದು ಕ್ಲಾಸ್ 6 to 10th ವರೆಗೆ ಇರುವಂತ ಒಂದು ಎಲ್ಲಾ ಸಿಲೆಬಸ್. ಆದರೆ ನಾವು ಈ ವಿಡಿಯೋದಲ್ಲಿ ಕೇವಲ ಇವತ್ತು 10th ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಸೊ ಸಬ್ಜೆಕ್ಟ್ ಸೈನ್ಸ್, ಮೀಡಿಯಂ ಇಂಗ್ಲಿಷ್. ಸೊ ಇಲ್ಲಿರುವಂತ ಎಲ್ಲ ಒಂದು ಎಕ್ಸ್ಪ್ಲನೇಷನ್ ಇಂಗ್ಲಿಷ್ ನಲ್ಲಿದೆ, ಆದರೆ ಎದಕ್ಕೂ ಬಿಡಿ ನಾನು ಇದನ್ನ ಕನ್ನಡದಲ್ಲಿ ಸಹ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಇದರಿಂದ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಎರಡು ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗೋದು. ಸೊ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋ ಬಗ್ಗೆ ಸೆಂಡ್ ಮಾಡಿ. ಆ ವಿಡಿಯೋನ ಪೂರ್ತಿ ನೋಡಿ, ಕೊನೆಗೆ ಒಂದು ನಿಮ್ಗೆ ಸರ್ಪ್ರೈಸ್ ಇದೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಈಗ 10th ಸೈನ್ಸ್ ಸಬ್ಜೆಕ್ಟ್ ನ ವಿಶ್ಲೇಷಣೆನ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಬ್ರೀಫ್ ಆಗಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀಡಲಾಗಿದೆ. ಸೊ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಮಾತ್ರ ಡಿಸ್ಕಸ್ ಮಾಡ್ಕೊಂಡು ನೆಕ್ಸ್ಟ್ ವಿಶ್ಲೇಷಣೆಗೆ ಹೋಗೋಣ. ಸೊ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ದ ಪ್ರೊಬಾಬಲ್ ಸಿಚುವೇಶನ್ ಹ್ಯಾವ್ ಬಿನ್ ಎನ್ಸಿಸ್ಡ್ ಫೈಲ್ deciding the number of available teaching periods of science from class 6 to 10th, schools reopening on August 1st and September 1st, 2020. ಸೊ ಹೆಚ್ಚು ಕಡಿಮೆ ಈ ಒಂದು ದಿನಾಂಕಕ್ಕೆ ಆಗುವಂತ ಒಂದು ಅಂದಾಜನ್ನ ಮಾಡಿಕೊಂಡು ಈ ಒಂದು ಸಿಲೆಬಸ್ ಅನ್ನ ರಿಡಕ್ಷನ್ ಮಾಡಲಾಗಿದೆ. ಸೊ ಅಕಾರ್ಡಿಂಗ್ಲಿ ಅವೈಲಬಲ್ ಟೀಚಿಂಗ್ ಪೀರಿಯಡ್ಸ್ ಹ್ಯಾವ್ ಬಿನ್ ರಿಡ್ಯೂಸ್ಡ್ ಫ್ರಮ್ 140 to 120 respectively. So without any reduction in the syllabus, it is proposed to skip such concepts which have been learned in the previous classes or will be learned in the higher classes. So ಈ ಒಂದು ಸಿಲೆಬಸ್ ರಿಡ್ಯೂಸ್ ಮಾಡುವಾಗ ಯಾವ ಕಾನ್ಸೆಪ್ಟ್ ಗಳನ್ನ, ಪರಿಕಲ್ಪನೆಗಳನ್ನ ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಕಲಿತಿದ್ದಾರೆ ಪ್ಲಸ್ ಮುಂದಿನ ತರಗತಿಯಲ್ಲಿ ಕಲಿಯಲಿದ್ದಾರೆ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಮಾತ್ರ ಇಲ್ಲಿ ಸ್ಕಿಪ್ ಅಥವಾ ನೀವು ಹೇಳ್ಬೋದು ಡಿಲೀಟ್ ಮಾಡಲಾಗಿದೆ. So class-wise learning concept and the number of activities which are to be skipped or given. So ಇದರಲ್ಲಿ ಅಂತ ಒಂದು ಕಾನ್ಸೆಪ್ಟ್ ನ ಒಂದು ಲಿಸ್ಟ್ ಅನ್ನ ನೀಡಲಾಗಿದೆ. It is proposed to give some activities as home assignments. So ಕೆಲವೊಂದು ಸಿಂಪಲ್ ಆದಂತ ಚಟುವಟಿಕೆಗಳನ್ನ ಮನೆಯಲ್ಲಿ ಅಸೈನ್ಮೆಂಟ್ ಆಗಿ ನೀಡಬಹುದು. ಸೊ ಇವುಗಳನ್ನ ತಮ್ಮ ಟೀಚರ್ ಆಗಲಿ, ಪೇರೆಂಟ್ಸ್ ಆಗಲಿ, ಅವರೊಂದು ಗೈಡೆನ್ಸ್ ನಲ್ಲಿ ವಿದ್ಯಾರ್ಥಿಗಳು ಮಾಡಬಹುದು. ಅಂತ ಒಂದು ಚಿಕ್ಕ ಕಾನ್ಸೆಪ್ಟ್ ಗಳನ್ನ ಸ್ಕಿಪ್ ಮಾಡಲಾಗಿದೆ. And the care has been taken to see that no part of the syllabus is skipped. So ಈ ಒಂದು ಡಿಲೀಷನ್ ಅಥವಾ ರಿಡ್ಯೂಸ್ ಮಾಡುವಂತ ಒಂದು ಪ್ರೊಸೆಸ್ ನಲ್ಲಿ ಯಾವುದೇ ಸಿಲೆಬಸ್, ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸಿಲೆಬಸ್ ಸ್ಕಿಪ್ ಆಗಬಾರದು, ಅದನ್ನು ಸಹ ಇಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಲಾಗಿದೆ. And the state syllabus science textbooks are also taken into consideration in the reduction of learning concept, as the students of class 9 and 10th in the academic year 2021 had studied state syllabus science in some classes from 6 to 10th. ಸೊ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಕೆಲವೊಂದು ಪರಿಕಲ್ಪನೆಗಳನ್ನ ತಮ್ಮ 6 ಇಂದ 8th ವರೆಗಿನ ಒಂದು ಸೈನ್ಸ್ ಸಿಲೆಬಸ್ ನಲ್ಲಿ ಕಲಿತಿದ್ದಾರೆ.
ಅಂತಹ ಒಂದು ಕಾನ್ಸೆಪ್ಟ್ ಅನ್ನ 9th ಮತ್ತು 10th ನಲ್ಲಿ ಬಹಳಷ್ಟು ಕಾನ್ಸೆಪ್ಟ್ ಅನ್ನ ಕೈ ಬಿಡಲಾಗಿದೆ ಇದಲ್ಲ. ಸೊ ಇದು ಇಲ್ಲಿರುವಂತ ಒಂದು ಬ್ರೀಫ್ ಇನ್ಫಾರ್ಮೇಶನ್. ಇನ್ನು ನೆಕ್ಸ್ಟ್, ಸೊ ಇಲ್ಲಿ ಟೀಚರ್ಸ್ ಗಳಿಗಾಗಿ ಒಂದು ಕಿವಿ ಮಾತು. based on the available schooling days or the teaching periods in the academic year 2021. So ಈ ಒಂದು ಬದಲಾವಣೆ ಜಸ್ಟ್ ಈ ಒಂದು ವರ್ಷಕ್ಕೆ ಮಾತ್ರ. Learning concepts are skipped in CBSE science textbook of class 6 to 10th. It has been done in two scenarios, that is 142 or you can say 120 schooling days. So ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಸಿಲೆಬಸ್ ನ ರಿಡ್ಯೂಸ್ ಮಾಡಲಾಗಿದೆ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನಾವು ಫಾಸ್ಟ್ ಆಗಿ ತಿಳಿದುಕೊಳ್ಳೋಣ. ಮೊದಲನೇದು, the learning concept in the science of class 6 to 10th are widened in a spiral form. ಸೊ ಇದು ಬಹಳ ಇಂಪಾರ್ಟೆಂಟ್. 6 to 10th ನಲ್ಲಿರುವಂತ ಏನು ಸೈನ್ಸ್ ಇದೆಯಲ್ಲ, ಸೊ ಸೈನ್ಸ್ ಒಂದು ರೀತಿ ಸುರುಳಿ ಪ್ರಕಾರದ ಸೈನ್ಸ್. ಇದರ ಅರ್ಥ ಒಂದು ಸ್ಟ್ಯಾಂಡರ್ಡ್ ನಿಂದ ಮತ್ತೊಂದು ಸ್ಟ್ಯಾಂಡರ್ಡ್ಗೆ ಅಲ್ಲಿ ಕನೆಕ್ಷನ್ ಇದೆ, ಅದೇ ರೀತಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ ಕನೆಕ್ಷನ್ ಇದೆ. ಸೊ ಈ ರೀತಿ ಕನೆಕ್ಷನ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಸಿಲೆಬಸ್ ಅನ್ನ ರಿಡ್ಯೂಸ್ ಮಾಡಲಾಗಿದೆ. Classes learning concepts and the number of activities which are to be skipped are given. So ಯಾವ ಕಾನ್ಸೆಪ್ಟ್ ಗಳನ್ನು ಬಿಡಬಹುದು ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. So teachers should take care to check learning gaps while skipping the learning concepts. So ಶಿಕ್ಷಕರು ಸಹ ಯಾವ ಕಾನ್ಸೆಪ್ಟ್ ಗಳನ್ನ ಪ್ರಪೋಸ್ ಮಾಡಲಾಗಿದೆ ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಅವುಗಳ ಬಗ್ಗೆ ಸಹ ಸ್ವಲ್ಪ ಗಮನ ವಹಿಸಿ ಮಕ್ಕಳಿಗೆ ಬ್ರೀಫ್ ಆಗಿ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ನೀಡಬಹುದು. ಇನ್ನು ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್, ದ ಸ್ಕಿಪ್ಡ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಅಸೆಸ್ಮೆಂಟ್. ಸೊ ಅದು FA ಆಗಿರಬಹುದು ಅಥವಾ SA ಆಗಿರಬಹುದು. ಯಾವ ಪಾಠಗಳನ್ನ ಸ್ಕಿಪ್ ಮಾಡಲಾಗಿದೆ ಅವುಗಳನ್ನ FA ಮತ್ತು SA ಗೆ ಕನ್ಸಿಡರ್ ಮಾಡಬಾರದು, ನಾಟ್ ಟು ಬಿ ಕನ್ಸಿಡರ್ಡ್ ಫಾರ್ ಅಸೆಸ್ಮೆಂಟ್. ಸೊ ಮಕ್ಕಳ ಒಂದು ಮೌಲ್ಯಮಾಪನಕ್ಕೆ ಈ ಒಂದು ಸ್ಕಿಪ್ ಆದಂತ ಒಂದು ಪಾಯಿಂಟ್ಸ್ ಅನ್ನ ತೆಗೆದುಕೊಳ್ಳಬಾರದು. Next, the teacher has to work as a facilitator to help the students to learn maximum learning concepts in the limited schooling days available in the academic year 2020-21. So ಶಿಕ್ಷಕರಾದಂತವರು ಇಲ್ಲಿರುವಂತಹ ಎಲ್ಲಾ ಕಾನ್ಸೆಪ್ಟ್ ಅನ್ನ ಒಂದು ಕಡಿಮೆ ಸಮಯದಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವ ಹಾಗೆ ಇಲ್ಲಿ ಫೆಸಿಲಿಟೇಟರ್ ಅನುಕೂಲಕಾರರಾಗಿ ಹೆಚ್ಚಾಗಿ ಹೆಲ್ಪ್ ಮಾಡಬೇಕು. ಸೊ ಇದು ಟೀಚರ್ಸ್ ಇರುವಂತ ಒಂದು ನೋಟ್. ಇದು ಡೈರೆಕ್ಟ್ ಆಗಿ ನಾವು ಸೈನ್ಸ್ ಸಿಲೆಬಸ್ ಏನು ಚೇಂಜ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ವಿದ್ಯಾರ್ಥಿಗಳು, ನೀವು ತಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಕ್ಲಾಸ್ 10th ಸಬ್ಜೆಕ್ಟ್ ಸೈನ್ಸ್ ಅಕಾಡೆಮಿಕ್ ಇಯರ್ 1st ಸೆಪ್ಟೆಂಬರ್ ಟು 31st ಮಾರ್ಚ್. ಸೊ ಹೆಚ್ಚು ಕಡಿಮೆ ಶಾಲೆ ಆರಂಭ ಆಗಬಹುದು ಅನ್ನುವಂತ ಒಂದು ಗೆಸ್ ಮಾಡಿಕೊಂಡು ಈ ರೀತಿ ಸಿಲೆಬಸ್ ನ ರಿಡಕ್ಷನ್ ಮಾಡಲಾಗಿದೆ. ಆದರೂ ಇಲ್ಲಿ ಒಂದು ಕ್ಯಾಚ್ ಇದೆ, ಅದೇನಪ್ಪಾ ಅಂತಂದ್ರೆ ಈಗಾಗಲೇ ಈ ಒಂದು ಚಾನೆಲ್ ನಲ್ಲಿ ಒಂದು ವಿಡಿಯೋ ಇದೆ, ಒಂದು ಸ್ಪೆಷಲ್ ವಿಡಿಯೋ ವಿದ್ಯಾಗಮ ಅಂತ ಹೇಳಿ. ಸೊ ಈ ವಿದ್ಯಾಗಮ ಪ್ರೋಗ್ರಾಮ್ ನಲ್ಲಿಯೂ ಸಹ ವಿದ್ಯಾರ್ಥಿಗಳನ್ನ ಒಂದು ಡಿಸ್ಟೆನ್ಸ್ ನಲ್ಲಿ ಮೇಂಟೈನ್ ಮಾಡಿಕೊಂಡು ಯಾವ ರೀತಿ ಲೆಸನ್ ಗಳನ್ನ ತಿಳಿಸ್ಬೇಕು ಅನ್ನುವಂತ ಒಂದು ಪ್ರೋಗ್ರಾಮ್ ನ ಶಿಕ್ಷಣ ಇಲಾಖೆ ಈಗಾಗಲೇ ಲಾಂಚ್ ಮಾಡಿದೆ. ಸೊ ಆ ಪ್ರೋಗ್ರಾಮ್ ಬಗ್ಗೆ ಬಹಳಷ್ಟು ಒಂದು ಎಕ್ಸ್ಪ್ಲೇಷನ್ ಈ ಒಂದು ವಿಡಿಯೋದಲ್ಲಿದೆ. ಸೊ ಶಿಕ್ಷಕರಾಗ್ಲಿ ವಿದ್ಯಾರ್ಥಿಗಳು ಆ ವಿಡಿಯೋನ ನೋಡಿಕೊಂಡು ಯಾವ ರೀತಿ ಒಂದು ಪ್ರೋಗ್ರಾಮ್ ವರ್ಕ್ ಆಗ್ತದೆ ಅಂತ ಮನೇಲಿ ಕೂತ್ಕೊಂಡು ವಿದ್ಯಾರ್ಥಿ ಯಾವ ರೀತಿ ಲೆಸನ್ ಕಲ್ಕೋತಾರ ಅಂತ ನಾವು ಅದನ್ನ ಗಮನಿಸಬಹುದು. ಓಕೆ, ಸೊ ಈಗ ಇಲ್ಲಿ ಇದು ಸೀರಿಯಲ್ ನಂಬರ್, ಇದು ಚಾಪ್ಟರ್ ವೈಸ್ ಲರ್ನಿಂಗ್ ಕಾನ್ಸೆಪ್ಟ್ಸ್. ಸೊ ಯಾವ ಚಾಪ್ಟರ್ ಗಳಿವೆ ಅಂತ ತಿಳ್ಕೊಬಹುದು, ಎಷ್ಟು ಪೀರಿಯಡ್ಗಳು ಆ ಚಾಪ್ಟರ್ಗೆ ಬೇಕಾಗಬಹುದು, ಆ ಚಾಪ್ಟರ್ ಗಳನ್ನ ರಿಡ್ಯೂಸ್ ಮಾಡಲಾಗಿದೆ. ನೆಕ್ಸ್ಟ್ ಅವೈಲೇಬಲ್ ಚಾಪ್ಟರ್ಸ್ ಎಷ್ಟು, ನೆಕ್ಸ್ಟ್ ಏನೇನು ಚೇಂಜ್ ಮಾಡಲಾಗಿದೆ ಅನ್ನೋದನ್ನ ಇಲ್ಲಿ ನೀಡಲಾಗಿದೆ. ಓಕೆ, ಮೊದಲನೇ ಒಂದು ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್, ಕನ್ನಡದಲ್ಲಿ ಮೊದಲನೇ ಒಂದು ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ನಿಮಗೆ ಬೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು, ಈ ಚಾಪ್ಟರ್ ಅನ್ನ ಎಂಟೈರ್ ಚಾಪ್ಟರ್ ಈಸ್ ಸ್ಕಿಪ್ಡ್. ಸೊ ಈ ಚಾಪ್ಟರ್ ಅನ್ನ ಈ ವರ್ಷ ಕೈ ಬಿಡಲಾಗಿದೆ ಕಂಪ್ಲೀಟ್ ಆಗಿ. ಯಾವುದೇ ಒಂದು ಪಾಯಿಂಟ್ ಅನ್ನು ಸಹ ಇದರಲ್ಲಿ ಉಳಿಸಿಕೊಳ್ಳಲಾಗಿಲ್ಲ. ಕಂಪ್ಲೀಟ್ ಒಂದು ಚಾಪ್ಟರ್ ಅನ್ನ ಇದನ್ನ ಸ್ಕಿಪ್ ಮಾಡಲಾಗಿದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಇಕ್ವೇಷನ್ಸ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಪಾಠವನ್ನ ಈಗಾಗಲೇ ನಿಮ್ಮ ಒಂದು 8th ಸ್ಟ್ಯಾಂಡರ್ಡ್ ನಲ್ಲಿ ಮತ್ತು 9th ಸ್ಟ್ಯಾಂಡರ್ಡ್ ನಲ್ಲಿ ಬಹಳಷ್ಟು ಇದರ ವಿಷಯವನ್ನ ತಿಳ್ಕೊಂಡಿದ್ದೀರಾ. ಅದಲ್ಲದೆ ಕ್ಲಾಸ್ 7th ನಲ್ಲಿ ಚಾಪ್ಟರ್ 2 ಮತ್ತು ಕ್ಲಾಸ್ 8th ನಲ್ಲಿ ನೀವು ಬಹಳಷ್ಟು ಇದರ ಬಗ್ಗೆ ರಾಸಾಯನಿಕ ಒಂದು ಕ್ರಿಯೆಗಳ ವಿವಿಧತೆಗಳ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ. ಸೊ ಈ ಚಾಪ್ಟರ್ ಅದಕ್ಕಾಗಿ ಕೈ ಬಿಡಲಾಗಿದೆ. ಓಕೆ, ಇನ್ನು ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್, ಅಂದ್ರೆ ಅಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಸೊ ಈಗ ಈ ಚಾಪ್ಟರ್ ನಲ್ಲಿ ಕೆಲವೊಂದು ಇಲ್ಲಿ
ಪಾಯಿಂಟ್ಸ್ ಗಳನ್ನ ನೀಡಲಾಗಿದೆ. 2.1 ಆಗಿರ್ಬೋದು, 2.2, 2.3, 2.4. ಸೊ ತಾವಿಲ್ಲಿ ನೋಡಬಹುದು ಈ 12 ಪೀರಿಯಡ್ ಇರುವಂತಹ ಈ ಒಂದು ಲೆಸನ್ ಅನ್ನ ಈಗ 7 ಪೀರಿಯಡ್ ಗೆ ರಿಡ್ಯೂಸ್ ಮಾಡಲಾಗಿದೆ. ಸೊ ಈ ಕಂಪ್ಲೀಟ್ ಒಂದು ಲೆಸನ್ ಅನ್ನ ಈಗ 7 ಪೀರಿಯಡ್ ನಲ್ಲಿ ಕಂಪ್ಲೀಟ್ ಮಾಡಬೇಕು. ಆದರೆ ಇಲ್ಲಿ ಇರುವಂತಹ ಕೆಲವೊಂದು ಪಾಯಿಂಟ್ ಗಳನ್ನ ನೋಡಬಹುದು, ಆಕ್ಟಿವಿಟೀಸ್ ಗಳನ್ನ ನೋಡಬಹುದು. ಚೆನ್ನಾಗಿ ಬರ್ಕೊಂಡ್ಬಿಡಿ. 2.1, 2.3, 2.4, 2.5 ಮತ್ತು 2.6. ಅದಲ್ಲದೆ ಈ 2.1 ನಲ್ಲಿರುವಂತಹ 2.1.1, 2.1.2, 2.1.3, 2.1.4, ಅದೇ ರೀತಿ 2.2.1, 2.3.1, 2.4.3 ಇವೆಲ್ಲವುಗಳನ್ನ ಈಗ ಸ್ಕಿಪ್ ಮಾಡಲಾಗಿದೆ. ನೆನಪಿಟ್ಕೊಂಡ್ಬಿಡಿ. ಸೊ ಇವೆಲ್ಲ ಚಟುವಟಿಕೆಗಳನ್ನ ಈ ವರ್ಷ ಕೈ ಬಿಡಲಾಗಿದೆ. ಏಕೆಂದರೆ ಇವುಗಳನ್ನ ನೀವು ನಿಮ್ಮ ಚಾಪ್ಟರ್ 8 ಕ್ಲಾಸ್ ನಂಬರ್ 7th ಸ್ಟ್ಯಾಂಡರ್ಡ್ ನಲ್ಲಿ ಹಾಗೂ 8th ಸ್ಟ್ಯಾಂಡರ್ಡ್ ನಲ್ಲಿ ಇವುಗಳ ಬಗ್ಗೆ ತಾವು ತಿಳ್ಕೊಂಡಿದ್ದೀರಾ. ತಮಗೆ ನೆನಪಿರಬಹುದು, ಒಂದು 7th ಸ್ಟ್ಯಾಂಡರ್ಡ್ ನಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಒಂದು ಬೆಸ್ಟ್ ಒಂದು ಪಾಠ ಇತ್ತು. ಸೊ ಆ ಪಾಠದಲ್ಲಿ ಎಲ್ಲಾ ಚಟುವಟಿಕೆಗಳನ್ನ ತಾವು ಈಗಾಗಲೇ ತಿಳ್ಕೊಂಡಿದ್ದೀರಾ. ಸೊ ಎಲ್ಲಾ ಚಟುವಟಿಕೆಗಳನ್ನ ಸ್ಕಿಪ್ ಮಾಡಲಾಗಿದೆ. ಸೊ ಪಾಠ ಬಹಳ ರಿಡ್ಯೂಸ್ ಆಯ್ತು ಇಲ್ಲಿ, ಹೌದಲ್ಲ, ಒಂದು ಪಾಠ ಚಿಕ್ಕದಾಯ್ತು. ನೆಕ್ಸ್ಟ್ ಟಾಪಿಕ್ ನಂಬರ್ 3, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು ಕನ್ನಡದಲ್ಲಿ. ಸೊ ಇದನ್ನ 10 ಪೀರಿಯಡ್ ಇದ್ದಂತ ಒಂದು ಲೆಸನ್ ಅನ್ನ 3 ಪೀರಿಯಡ್ ಅನ್ನ ರಿಡ್ಯೂಸ್ ಮಾಡಿ 7 ಪೀರಿಯಡ್ ಗೆ ತರಲಾಗಿದೆ. ಸೊ ಅಲ್ಲಿಯೂ ಸಹ ಏನ್ ಮಾಡಲಾಗಿದೆ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಕಾನ್ಸೆಪ್ಟ್ಸ್ ಗಳನ್ನ, ಕೆಲವೊಂದು ಪರಿಕಲ್ಪನೆಗಳನ್ನ ಇಲ್ಲಿ ರಿಡ್ಯೂಸ್ ಮಾಡಲಾಗಿದೆ. ಯಾವ್ದಾದಂತ ಬರ್ಕೊಂಡ್ಬಿಡಿ. 3.1, 3.1, 3.3.1, 3.2.2, 3.2.4, 3.3 ಹಾಗೂ 3.3.1. ಇದಲ್ಲದೆ 3.1, 3.2, 3.3, 3.4, ನೆಕ್ಸ್ಟ್ 3.5, 3.6, 3.8, 3.11, 3.12 ಹಾಗೂ 3.13 ಅಂದ್ರೆ 13. ಸೊ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಈ ವರ್ಷ ಕೈ ಬಿಡಲಾಗಿದೆ. ಸೊ ಲೋಹಗಳು ಮತ್ತು ಪ್ರತ್ಯಾಮ್ಲಗಳು ಒಂದು ಪಾಠ ಸಹ ಬಹಳಷ್ಟು ರಿಡ್ಯೂಸ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದೇನು ವಿಡಿಯೋ ನಿಮ್ಗೆ ಫಾಸ್ಟ್ ಆಗ್ತಿದ್ರೆ ತಾವು ಈ ವಿಡಿಯೋನ ಪಾಸ್ ಮಾಡಿ ತಿಳ್ಕೋಬಹುದು. ಸೊ ವಿಡಿಯೋನ ಪಾಸ್ ಮಾಡಿ ಈ ಎಲ್ಲ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಬರ್ಕೊಳ್ಳಿ, ನಂತರ ತಾವು ಮುಂದುವರಿಸಬಹುದು. ಸೊ ಈ ಎಲ್ಲ ಒಂದು ಪಾಯಿಂಟ್ ಗಳನ್ನ ಇಲ್ಲಿ ಮನಸ್ ಮಾಡಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಚಾಪ್ಟರ್ ನಂಬರ್ 4, ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಸೊ ಇದು ನಿಮ್ಮ ಸೆಮಿಸ್ಟರ್ 2ನಲ್ಲಿ ಇರುವಂತಹ ಒಂದು ಪಾಠ, ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಸೊ ಇದರಲ್ಲಿ ಸಹ ತಾವು ನೋಡಬಹುದು 4.1 ಇಟ್ ವಾಸ್ ಆಲ್ರೆಡಿ ಸ್ಟಡಿಡ್ ಇನ್ ಯೂನಿಟ್ 7 ಇನ್ 7th ಸ್ಟ್ಯಾಂಡರ್ಡ್ ಹಾಗೂ 4.4.2 ನಲ್ಲಿ ರೋಮನ್ ನಂಬರ್ 2 ಹಾಗೂ ರೋಮನ್ ನಂಬರ್ 3 ಇವುಗಳನ್ನ ಇಲ್ಲಿ ಕೈ ಬಿಡಲಾಗಿದೆ. ಏಕೆಂದ್ರೆ ನೀವು ಈಗಾಗಲೇ ಇದರ ಬಗ್ಗೆ 7th ನಲ್ಲಿ ತಿಳ್ಕೊಂಡಿದ್ದೀರಾ. ಸೊ 15 ಪೀರಿಯಡ್ ಇರುವಂತಹ ಒಂದು ಲೆಸನ್ ಅನ್ನ 10 ಪೀರಿಯಡ್ ಇಲ್ಲಿ ಉಳಿಸಿಕೊಳ್ಳಲಾಗಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಲೆಸನ್ ವಿದ್ಯಾರ್ಥಿ ನಿಮ್ಮ 10th ಸ್ಟ್ಯಾಂಡರ್ಡ್ ನಲ್ಲಿ, ಏಕೆಂದ್ರೆ ಮುಂದೆ ಕನೆಕ್ಟ್ ಆಗ್ಲಿಕ್ಕೆ, ಒಂದು PUC ಗೆ ಕನೆಕ್ಟ್ ಆಗ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಲೆಸನ್. ಸೊ ಬಹಳಷ್ಟು ಇಲ್ಲಿ ಕಡಿಮೆ ಮಾಡಿಲ್ಲ, ಸ್ವಲ್ಪ ಪ್ರಮಾಣವನ್ನು ಮಾತ್ರ ಇಲ್ಲಿ ಕಡಿಮೆ ಮಾಡಲಾಗಿದೆ. ಸೊ ತಿಳಿತಲ್ಲ ಪೇಜ್ ನಂಬರ್ 1 ನಲ್ಲಿರುವಂತಹ ಒಂದು ಎಲ್ಲ ಡೀಟೇಲ್ಸ್. ಈಗ ನೆಕ್ಸ್ಟ್ ವಿದ್ಯಾರ್ಥಿಗಳು ಮುಂದಿನ ಒಂದು ಅಧ್ಯಾಯ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಅಂದ್ರೆ ಕನ್ನಡದಲ್ಲಿ ಬರ್ಕೊಂಡ್ಬಿಡಿ ಧಾತುಗಳ ಆವರ್ತನೀಯ ವರ್ಗೀಕರಣ. ಇದು ನಿಮ್ಮ 2nd ಸೆಮಿಸ್ಟರ್ ನಲ್ಲಿರುವಂತಹ ಒಂದು 2ನೇ ಅಧ್ಯಾಯ. ಸೊ ಇಲ್ಲಿ 8 ಪೀರಿಯಡ್ ಇರುವಂತಹ ಒಂದು ಅಧ್ಯಾಯವನ್ನ 6 ಪೀರಿಯಡ್ ಗೆ ರಿಡ್ಯೂಸ್ ಮಾಡಲಾಗಿದೆ ಹಾಗೂ ಈ ಎಲ್ಲಾ ಒಂದು ಚಟುವಟಿಕೆಗಳನ್ನ ಕೈ ಬಿಡಲಾಗಿದೆ. 5.1, 5.2, 5.3, 0.4, 0.5 ಹಾಗೂ 5.1.1 ಹಾಗೂ 5.1.2. ಸೊ ಇವೆಲ್ಲವುಗಳನ್ನ ಈಗಾಗಲೇ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈಗ ಇವುಗಳನ್ನ ಕೈ ಬಿಡಲಾಗಿದೆ. ಸೊ ಇವುಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ. ಸೊ ವಿದ್ಯಾರ್ಥಿ ವಿಡಿಯೋನ ಪೂರ್ತಿ ನೋಡಿ, ಕೊನೆಗೊಂದು ನಿಮಗೆ ಸರ್ಪ್ರೈಸ್ ಇದೆ. ಸೊ ನಿಮ್ಗೆ ತುಂಬಾ ಹೆಲ್ಪ್ ಆಗೋದು. ಓಕೆ, ನೆಕ್ಸ್ಟ್ ಇನ್ನು 6th ಲೆಸನ್ ಅಲ್ಲಿ ಅಂದ್ರೆ ಲೈಫ್ ಪ್ರೋಸೆಸ್, ಜೀವ ಕ್ರಿಯೆಗಳು. ಸೊ ಇದು ನಿಮ್ಮ ಸೆಮಿಸ್ಟರ್ 1ರಲ್ಲಿರುವಂತಹ ಒಂದು 4ನೇ ಅಧ್ಯಾಯ. ಸೊ ಇದರಲ್ಲಿ ಕಾನ್ಸೆಪ್ಟ್ 6.1, 6.2, 6.3 ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ನೋಡಿದರೆ ಈ ಪಾಯಿಂಟ್ಸ್ ನಿಮಗೆ ಈಸಿಯಾಗಿ ಇಲ್ಲಿ ಸಿಗುವು. ಸೊ ಇವುಗಳನ್ನ ಈಗಾಗಲೇ ಕೈ ಬಿಡಲಾಗಿದೆ. ಯಾಕಂದ್ರೆ ನೀವು ಇವುಗಳನ್ನ ನಿಮ್ಮ 8th ಸ್ಟ್ಯಾಂಡರ್ಡ್ ನಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಅದಕ್ಕಾಗಿ ಇವುಗಳನ್ನ ಈಗ ಕೈ ಬಿಡಲಾಗಿದೆ. 14 ಒಂದು ಪೀರಿಯಡ್ ಇರುವಂತಹ ಅಧ್ಯಾಯನ ಜಸ್ಟ್ ಕೇವಲ 5 ಪೀರಿಯಡ್ ಗಳಿಗೆ ರಿಡ್ಯೂಸ್ ಮಾಡಲಾಗಿದೆ. ಸೊ ತಿಳ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಈ ಲೆಸನ್ ಅನ್ನ ಟಚ್ ಕೂಡ ಮಾಡಿಲ್ಲ,
ಏಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಲೆಸನ್. ಸೊ 11 ಪೀರಿಯಡ್ ಇರುವಂತಹ ಒಂದು ಲೆಸನ್ ಅನ್ನ 11 ಪೀರಿಯಡ್ಗೆ ಉಳಿಸಿಕೊಳ್ಳಲಾಗಿದೆ. ಸೊ ಏನು ಬದಲಾವಣೆ ಇಲ್ಲ. ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಅಂತಂದ್ರೆ ಕನ್ನಡದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ. ಓಕೆ ವಿದ್ಯಾರ್ಥಿಗಳ, ಇನ್ನು 8th ಲೆಸನ್ ಮತ್ತೆ ನಿಮ್ಮ ಸೆಮಿಸ್ಟರ್ 2 ನ ಒಂದು 3ನೇ ಲೆಸನ್ ಅಂತ ಹೇಳ್ಬೋದು. ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತ ಒಂದು ಅಧ್ಯಾಯ. ಸೊ ಈ ಅಧ್ಯಾಯದಲ್ಲಿ ಕಾನ್ಸೆಪ್ಟ್ 8.1 8.2 ಮಾತ್ರ ಇಲ್ಲಿ ಕೈ ಬಿಡಲಾಗಿದೆ. ಏಕೆಂದ್ರೆ ನೀವುಗಳನ್ನ ಈಗಾಗಲೇ ರೀಪ್ರೊಡಕ್ಷನ್ ಅನ್ನುವಂತ ಒಂದು ಲೆಸನ್ ಅಲ್ಲಿ ನಿಮ್ಮ 7th ಸ್ಟ್ಯಾಂಡರ್ಡ್ ನಲ್ಲಿ ತಾವು ತಿಳ್ಕೊಂಡಿದ್ದೀರಾ. ಸೊ ಅದಕ್ಕಾಗಿ ಈ ಒಂದು ಪಾಯಿಂಟ್ಸ್ ಗಳನ್ನ ಕೈ ಬಿಡಲಾಗಿದೆ. 11 ಪೀರಿಯಡ್ ನ ಒಂದು ಲೆಸನ್ ಅನ್ನ 8 ಪೀರಿಯಡ್ಗೆ ತರಲಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9, ಹೆರಿಡಿಟಿ ಅಂಡ್ ಎವಲ್ಯೂಷನ್. ಇದು ನಿಮ್ಮ ಸೆಮಿಸ್ಟರ್ 2ನ ಒಂದು ಅಧ್ಯಾಯ, ಅನುವಂಶೀಯತೆ ಮತ್ತು ಜೀವ ವಿಕಾಸ. ಇಂಪಾರ್ಟೆಂಟ್ ಲೆಸನ್, ಅದಕ್ಕಾಗಿ ಈ ಲೆಸನ್ ಸಹ ಟಚ್ ಕೂಡ ಮಾಡಿಲ್ಲ. ಅರ್ಥ ಪ್ರಕಾರ ಈ ಲೆಸನ್ ಅನ್ನ ಉಳಿಸಿಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ಟಾಪಿಕ್ 10ನೇ ಟಾಪಿಕ್ ಇಲ್ಲಿ, ಅದು ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಕನ್ನಡದಲ್ಲಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ. ಇದು ನಿಮ್ಮ ಸೆಮಿಸ್ಟರ್ 2ನ ಲೆಸನ್. ಇದು 16 ಪೀರಿಯಡ್ ನಿಂದ 13 ಪೀರಿಯಡ್ಗೆ ರಿಡ್ಯೂಸ್ ಆಗಿದೆ. ಇಲ್ಲಿ ಆಕ್ಟಿವಿಟೀಸ್ 10.1 ಮತ್ತು 10.5 ಕೇವಲ ಈ 2 ಆಕ್ಟಿವಿಟೀಸ್, ಅದಲ್ಲದೆ 10.6 ಮತ್ತು 10.9 ಅನ್ನು ಸಹ ಇಲ್ಲಿ ಕೈ ಬಿಡಲಾಗಿದೆ. ತಿಳ್ಕೊಂಡ್ಬಿಡಿ. ಸೊ ಈ ಎಲ್ಲ ಒಂದು ಭಾಗಗಳನ್ನ ಇಲ್ಲಿ ಬಿಟ್ಟಂತ ಒಂದು ಭಾಗಗಳು. ಸೊ ಇವುಗಳು ಎಕ್ಸಾಮ್ಗೆ ನಿಮಗೆ ಬರೋದಿಲ್ಲ. ಓಕೆ, ಇನ್ನು ಒಂದು 11th ಟಾಪಿಕ್ ನಲ್ಲಿ ದ ಹ್ಯೂಮನ್ ಐ ಅಂಡ್ ದ ಕಲರ್ಫುಲ್ ವರ್ಲ್ಡ್. ಕನ್ನಡದಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಸೊ ಈ ಒಂದು ಟಾಪಿಕ್ ನಲ್ಲಿ ಇಲ್ಲೊಂದು ಚಿಕ್ಕ ಒಂದು ಪಾಯಿಂಟ್ ಅನ್ನ ಜಸ್ಟ್ ಸ್ಕಿಪ್ ಮಾಡಲಾಗಿದೆ. ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಅ ಗ್ಲಾಸ್ ಪ್ರಿಸಮ್. ಸೊ ನೀವು ಇದನ್ನ ನಿಮ್ಮ 8th ಸ್ಟ್ಯಾಂಡರ್ಡ್ ಅಲ್ಲಿ ನೆನಪಿರ್ಬೇಕು. ಒಂದು ಪ್ರಿಸಮ್ ನ್ಯೂಟನ್ ನ ಒಂದು ಎಕ್ಸ್ಪೆರಿಮೆಂಟ್, ವೈಟ್ ಲೈಟ್ ಬಂದ್ಬಿಟ್ಟು 7 ಕಲರ್ಸ್ ಆಗಿ ಹೊರಗೆ ಬರೋದು. ಸೊ ಈ ಒಂದು ಭಾಗವನ್ನ ಮಾತ್ರ ಇಲ್ಲಿ ಕೈ ಬಿಡಲಾಗಿದೆ. ಸೊ 14 ಪೀರಿಯಡ್ ಇರುವಂತಹ ಒಂದು ಅಧ್ಯಾಯವನ್ನ 10 ಪೀರಿಯಡ್ಗೆ ರಿಡ್ಯೂಸ್ ಮಾಡಲಾಗಿದೆ. ಪ್ರೀತಲ ವಿದ್ಯಾರ್ಥಿಗಳೇ, ಸೊ ಇದು ನಿಮ್ಮ ಸೈನ್ಸ್ ಎಕ್ಸ್ಪ್ಲನೇಷನ್ ನ 2nd ಪೇಜ್. ಈಗ ಕೊನೆಯ ಪೇಜ್ ತಿಳಿದುಕೊಳ್ಳೋಣ ಬನ್ನಿ. ಈಗ 12ನೇ ಒಂದು ಲೆಸನ್ ಎಲೆಕ್ಟ್ರಿಸಿಟಿ. ಇದು ನಿಮ್ಮ ಮತ್ತೆ ಸೆಮಿಸ್ಟರ್ 1ನೇ ಒಂದು ಪಾಠ, ಇದು ವಿದ್ಯುತ್ ಶಕ್ತಿ. ಸೊ ಇದರಲ್ಲಿ 16 ಪೀರಿಯಡ್ ನ ಒಂದು ಅಧ್ಯಾಯವನ್ನ 12 ಪೀರಿಯಡ್ಗೆ ರಿಡ್ಯೂಸ್ ಮಾಡಲಾಗಿದೆ. ಸೊ ಇಲ್ಲಿ ಆಕ್ಟಿವಿಟೀಸ್ 12.2 ಮತ್ತು 12.4 ಅನ್ನ ಇಲ್ಲಿ ಸ್ಕಿಪ್ ಮಾಡಲಾಗಿದೆ. ಸೊ ಬಹಳಷ್ಟು ಅಂಶವನ್ನು ಇಲ್ಲಿ ಸ್ಕಿಪ್ ಮಾಡಿಲ್ಲ, ಯಾಕೆಂದ್ರೆ ಒಂದು ಇಂಪಾರ್ಟೆಂಟ್ ಲೆಸನ್ ಮತ್ತೆ ನಿಮ್ಗೆ ಇಲ್ಲಿ PUC ಕನೆಕ್ಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುವಂತ ಒಂದು ಲೆಸನ್ ಇದು. ಸೊ ಇದರಲ್ಲಿ ಬಹಳಷ್ಟು ಅಂಶಗಳನ್ನ ಕೈ ಬಿಟ್ಟಿಲ್ಲ. ನೆಕ್ಸ್ಟ್ ಟಾಪಿಕ್ ನಂಬರ್ 13, ಮ್ಯಾಗ್ನೆಟಿಕ್ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಇದು ಮತ್ತೆ ಸೆಮಿಸ್ಟರ್ 1ರ ಒಂದು ಪಾಠ, ವಿದ್ಯುತ್ ಕಾಂತೀಯ ಪರಿಣಾಮಗಳು. ಸೊ ಈ ಅಧ್ಯಾಯದಲ್ಲಿ 10 ಪೀರಿಯಡ್ ಇರುವಂತಹ ಒಂದು ಅಧ್ಯಾಯವನ್ನ 7 ಪೀರಿಯಡ್ಗೆ ರಿಡ್ಯೂಸ್ ಮಾಡಲಾಗಿದೆ. ಸೊ ಇಲ್ಲಿ ಆಕ್ಟಿವಿಟೀಸ್ 13.1 to 13.5. ಸೊ 2 ಇದೆ, ನೆನಪಿಟ್ಕೊಳ್ಳಿ. 13.1 ರಿಂದ 13.5 ಅಂದರೆ 13.1, 13.2, 13.3, 13.4, 13.5 ಬಹಳಷ್ಟು ಅಂಶಗಳನ್ನು ಇಲ್ಲಿ ಬಿಡಲಾಗಿದೆ. ಅದಲ್ಲದೆ 13.7 ಸಹ ಅದರ ಜೊತೆಗೆ. ಸೊ ಇಲ್ಲಿ ತಗೊಂಡು ಲಿಸ್ಟ್ ಗಳನ್ನ 13.1 ಏನಿದೆ, 13.2 ಏನಿದೆ, ಸೊ ಎಲ್ಲ ಲಿಸ್ಟ್ ಗಳನ್ನು ಸಹ ಇಲ್ಲಿ ಅಂದ್ರೆ ಈ ಕಾನ್ಸೆಪ್ಟ್ ಗಳನ್ನ ಕಂಪ್ಲೀಟ್ ಆಗಿ ಕೈ ಬಿಡಲಾಗಿದೆ. ಯಾಕೆಂದ್ರೆ ನೀವುಗಳನ್ನ ಈಗಾಗಲೇ ತಿಳ್ಕೊಂಡಿದ್ದೀರಾ ಹಾಗೂ ಕೆಲವೊಂದು ಅಂಶಗಳನ್ನ ತಾವು ಇಲ್ಲಿ PUC ನಲ್ಲಿ ಇದರ ಬಗ್ಗೆ ಅಭ್ಯಾಸ ಮಾಡಲಿದ್ದೀರಾ, ಅದಕ್ಕಾಗಿ ಇವುಗಳನ್ನ ಕೈ ಬಿಡಲಾಗಿದೆ. ಇನ್ನು ನೆಕ್ಸ್ಟ್ ಟಾಪಿಕ್ ನಂಬರ್ 14, ಸೋರ್ಸಸ್ ಆಫ್ ಎನರ್ಜಿ, ಶಕ್ತಿಯ ಆಕಾರಗಳು. ಸೊ ಈ ಒಂದು ಅಧ್ಯಾಯ ಸಿಂಪಲ್ ಆದಂತ ಒಂದು ಅಧ್ಯಾಯ, 7 ಪೀರಿಯಡ್ಸ್ ಇರುವಂತಹ ಒಂದು ಅಧ್ಯಾಯವನ್ನ 4 ಪೀರಿಯಡ್ಗೆ ರಿಡ್ಯೂಸ್ ಮಾಡಲಾಗಿದೆ. ಇಲ್ಲಿ 14.1 ರಿಂದ ನೆನಪಿಟ್ಕೊಳ್ಳಿ, 14.1 ರಿಂದ 14.5 ವರೆಗೆ ಎಲ್ಲಾ ಒಂದು ಆಕ್ಟಿವಿಟೀಸ್ ಅನ್ನ ಕೈ ಬಿಡಲಾಗಿದೆ. ಅಲ್ಲದೆ ಏಕೆಂದರೆ ವಿದ್ಯಾರ್ಥಿಗಳಿಗೆ 8th ಸ್ಟ್ಯಾಂಡರ್ಡ್ ನಲ್ಲಿ ಒಂದು ನ್ಯಾಚುರಲ್ ರಿಸೋರ್ಸ್ ಅನ್ನುವಂತ ಒಂದು ಪಾಠದಲ್ಲಿ ತಾವು ಈಗಾಗಲೇ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದ್ದೀರಾ, ಅದಕ್ಕಾಗಿ ಎಲ್ಲ ಒಂದು ಚಟುವಟಿಕೆಗಳನ್ನ ಇಲ್ಲಿ ಕೈ ಬಿಡಲಾಗಿದೆ. ಸೊ ಇವುಗಳು ನಿಮಗೆ ಎಕ್ಸಾಮ್ ಅಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಟಾಪಿಕ್ ನಂಬರ್ 15, ಅವರ್ ಎನ್ವೈರನ್ಮೆಂಟ್, ನಮ್ಮ ಪರಿಸರ. ಇಲ್ಲಿ ತಮಗೆ ಮತ್ತೊಂದು ಗುಡ್ ನ್ಯೂಸ್ ಅದೇನಪ್ಪಾ ಅಂತಂದ್ರೆ ಈ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಕೈ ಬಿಡಲಾಗಿದೆ ವಿದ್ಯಾರ್ಥಿಗಳು. ಸೊ ಎಂಟೈರ್ ಚಾಪ್ಟರ್ ಇಸ್ ಟು ಬಿ ಸ್ಕಿಪ್ಡ್.
ಇದರ ಅರ್ಥ ನಿಮ್ಮ ಒಂದು 10th ಸ್ಟ್ಯಾಂಡರ್ಡ್ ನಲ್ಲಿ 2 ಪಾಠಗಳನ್ನ ಕಂಪ್ಲೀಟ್ ಆಗಿ ಕೈ ಬಿಡಲಾಗಿದೆ. ಮೊದಲನೇ ಒಂದು ಪಾಠ ಹಾಗೂ ಈ ಒಂದು ಅವರ್ ಎನ್ವೈರನ್ಮೆಂಟ್ ಅನ್ನುವಂತ ಒಂದು ಪರಿಸರ, ನಮ್ಮ ಪರಿಸರ ಅನ್ನುವಂತ ಒಂದು ಅಧ್ಯಾಯವನ್ನ ಕಂಪ್ಲೀಟ್ ಆಗಿ ಈ ವರ್ಷ ಡಿಲೀಟ್ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಲೆಸನ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಈ ಪಾಠ ಅಂದ್ರೆ ಇದು ನಿಮ್ಮ ಸೆಮಿಸ್ಟರ್ 2ರಲ್ಲಿರುವಂತಹ ಒಂದು ಪಾಠ, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಕನ್ನಡದಲ್ಲಿ. ಸೊ 7 ಪೀರಿಯಡ್ ಇರುವಂತಹ ಒಂದು ಲೆಸನ್ 7 ಪೀರಿಯಡ್ ಗೆ ರಿಟೈನ್ ಮಾಡಲಾಗಿದೆ. ಸಿಂಪಲ್ ಆದಂತಹ ಒಂದು ಲೆಸನ್. ಸೊ ಇದರಲ್ಲಿ ಏನು ಬದಲಾವಣೆಯನ್ನು ಮಾಡಿಲ್ಲ. ಸೊ ಈ ರೀತಿ ಒಟ್ಟಾರೆ 180 ಪೀರಿಯಡ್ ಇರುವಂತಹ ಒಂದು ಕಂಪ್ಲೀಟ್ 10th ಸ್ಟ್ಯಾಂಡರ್ಡ್ ಒಂದು ಟೆಕ್ಸ್ಟ್ ಬುಕ್ ಅನ್ನ 120 ಪೀರಿಯಡ್ ಗೆ ರಿಡ್ಯೂಸ್ ಮಾಡಲಾಗಿದೆ. ಸೊ ಇದೆಲ್ಲ ವಿದ್ಯಾರ್ಥಿ ವಿಜ್ಞಾನದಲ್ಲಿ ಏನೇನು ಬದಲಾವಣೆಯನ್ನ ತರಲಾಗಿದೆ ಅಂತ. ಇದು ನಿಮ್ಮ SSLC ಗೆ ಇರುವಂತಹ 2020-21ಕ್ಕೆ ಇರುವಂತಹ ಒಂದು ವಿಜ್ಞಾನದಲ್ಲಿ, ಕೇವಲ ವಿಜ್ಞಾನದಲ್ಲಿ ಇರುವಂತಹ ಒಂದು ಹಾಗೂ ಇದೇ ಒಂದು ವರ್ಷಕ್ಕೆ ಇರುವಂತಹ ಒಂದು ಬದಲಾವಣೆ. ಸೊ ನೀವು ಈ ವರ್ಷ ಈ ಒಂದು ಸಿಲೆಬಸ್ ನ ಪ್ರಕಾರವೇ ಅಭ್ಯಾಸ ಮಾಡಬೇಕು. ಇನ್ನು ನಾನು 2 ಬಾರಿ ಹೇಳಿದ್ದೀನಿ ನಿಮಗೊಂದು ಕೊನೆಗೆ ಸರ್ಪ್ರೈಸ್ ಇದೆ ಅಂತ. ಅದೇನಪ್ಪ ಸರ್ಪ್ರೈಸ್ ಅಂತಂದ್ರೆ ವಿದ್ಯಾರ್ಥಿಗಳೇ, ಇನ್ನು ಟೆಕ್ಸ್ಟ್ ಬುಕ್ ನಲ್ಲಿ ಈ ರೀತಿ ಆಕ್ಟಿವಿಟೀಸ್ ಅನ್ನ ಮಾರ್ಕ್ ಮಾಡಿಕೊಂಡು ಅವುಗಳ ಬಗ್ಗೆ ಅಭ್ಯಾಸ ಮಾಡದೆ ಮುಂದುವರಿದು ಕೆಲವೊಂದು ಬಾರಿ ಕಷ್ಟ ಆಗುವುದು. ಸೊ ನಿಮ್ಗೇನ್ ಬೇಕು, ಒಂದು ಟೆಕ್ಸ್ಟ್ ಬುಕ್. ಆ ಟೆಕ್ಸ್ಟ್ ಬುಕ್ ನಲ್ಲಿ ಎಲ್ಲ ಆಕ್ಟಿವಿಟೀಸ್ಗಳು ಇರಬಾರದು ಅಂತ ಒಂದು ಟೆಕ್ಸ್ಟ್ ಬುಕ್ ನಿಮ್ಗೆ ಬೇಕು, ಹೌದಲ್ಲ? ಸೊ ಇಂತಹದೇ ಒಂದು ಟೆಕ್ಸ್ಟ್ ಬುಕ್ ಅನ್ನ ನೀವು ಎಲ್ಲಿ ಪಡ್ಕೋತೀರಾ ಇನ್ನು? ಅದಕ್ಕಾಗಿ ನಾನು ನಿಮಗೆ ಒಂದು ಸರ್ಪ್ರೈಸ್ ಅನ್ನು ನೀಡ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ ಈ ಒಂದು ವಿಜ್ಞಾನದ ಒಂದು ಸಿಲೆಬಸ್ ನ ವಿಶ್ಲೇಷಣೆ ವಿಡಿಯೋ ಇದೆಯಲ್ಲ, ಈ ವಿಡಿಯೋನ ಬಹಳಷ್ಟು ಜನರಿಗೆ ಶೇರ್ ಮಾಡಿ. ಯಾವಾಗ ಈ ವಿಡಿಯೋ ಒಂದು 5,000 ವ್ಯೂಸ್ ಗಳನ್ನ ದಾಟುತ್ತೆ ಆವಾಗ ನಾನೊಂದು ಈ ಒಂದು ಸಿಲೆಬಸ್ ಗೆ ಸಂಬಂಧಪಟ್ಟಂತ ಒಂದು ಸ್ಪೆಷಲ್ ವಿಡಿಯೋನ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಈ ಒಂದು ಚಟುವಟಿಕೆಗಳು ಇರದೇ ಇರುವಂತಹ ಅಂದ್ರೆ ಡಿಲೀಟ್ ಮಾಡದಂತ ಸಿಲೆಬಸ್ ಎಲ್ಲ ಮಾನಸ್ ಮಾಡಿ ಜಸ್ಟ್ ನಿಮಗೆ ಈ ವರ್ಷಕ್ಕೆ ಅಂದ್ರೆ 2020-21ಕ್ಕೆ ಇರುವಂತ ಒಂದು ಸಿಂಪಲ್ ಆದಂತ ಒಂದು ಟೆಕ್ಸ್ಟ್ ಬುಕ್ ಅನ್ನ ನಿಮಗೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೊ ಅದಕ್ಕಾಗಿ ಒಂದು ವಿಡಿಯೋನ ಬಹಳಷ್ಟು ಶೇರ್ ಮಾಡಿ. ಯಾವಾಗ ಈ ಒಂದು ವಿಡಿಯೋ 5,000 ವ್ಯೂಸ್ ಗಳನ್ನ ದಾಟುತ್ತೆ ಆವಾಗ ನಿಮಗೆ ಆ ರಿಡ್ಯೂಸ್ ಆದಂತ ಒಂದು ಸಿಲೆಬಸ್ ಟೆಕ್ಸ್ಟ್ ಬುಕ್ ನಾನು ಇಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಹಾಗೂ ನೀವು ಲೈಕ್ ಬಟನ್ ಒತ್ತಿ ಹಾಗೂ ತಪ್ಪದೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇಂತಹದೇ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಹಾಗೂ ಬಹಳಷ್ಟು ಸಿಲೆಬಸ್ ವಿಶ್ಲೇಷಣೆಗಳು ನಮ್ಮ ಚಾನಲ್ ಬರ್ತಾ ಇರುತ್ತವೆ. ಈಗಾಗಲೇ ಬಹಳಷ್ಟು ವಿಷಯಗಳ ಒಂದು ವಿಶ್ಲೇಷಣೆ ನಮ್ಮ ಚಾನಲ್ ಇದೆ. ಸೊ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಲ್ಲದೆ ಈ ವಿಡಿಯೋ ಮುಗಿದ ನಂತರ ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲಿ ನಿಮಗೆ ಕಾಣಿಸುವುದು. ಸೊ ಅದನ್ನು ಸಹ ಬಳಸ್ಕೊಂಡು ತಾವು ನೋಡಬಹುದು. ಸೊ ಎಲ್ಲಾ ವಿಷಯದೊಂದಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.